ಸ್ವಾಗತ ಸುಸ್ವಾಗತ. ನಮ್ಮ ಒಂದು ಗ್ರೋತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ, ನಾವು ಅನೇಕ ಕಡೆ ಸಂಖ್ಯೆಗಳನ್ನ ನೋಡೇ ಇರ್ತೀವಿ. ಸಂಖ್ಯೆನೇ ಎಲ್ಲ. ಯಾಕಂದರೆ ಹಣದ ಮೇಲೂ ಸಂಖ್ಯೆ, ಬುಕ್ಕಿನ ಪೇಜಿನಲ್ಲೂ ಸಂಖ್ಯೆ, ಹಲವು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಸಂಖ್ಯೆಗಳನ್ನ ನೋಡಿರ್ತೀವಿ. ಅದೇ ಸಂಖ್ಯೆಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಇಚ್ಛಪಡ್ತೀನಿ. ಯಾರಿಗೆ ಸಂಖ್ಯೆಗಳು ಮತ್ತು ಗಣಿತ ಅಂದರೆ ಇಂಟ್ರೆಸ್ಟ್ ಇರುತ್ತೋ ಅವರು ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಸಂಖ್ಯೆ ಎಲ್ರಿಗೂ ಕಾಮನ್ನಾಗಿ ಇಷ್ಟ ಇದ್ದೇ ಇರುತ್ತೆ. ಯಾಕಂದರೆ ಸಂಖ್ಯೆ ಪ್ರತಿಯೊಂದಲ್ಲೂ ಬೇಕು. ಅದಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳೋದು ಅಷ್ಟೇ ಮುಖ್ಯ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ, ಯಾಕಂದರೆ ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಹಾಗಾಗಿ ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಆ ಮಹಾನ್ ವ್ಯಕ್ತಿ ಯಾರು ಅಂತ ನಿಮಗೇನಾನ ಒಂದು ಪ್ರಶ್ನೆ ಬಂದರೆ ಅದೇ ಶ್ರೀನಿವಾಸ್ ರಾಮಾನುಜನ್. ಇವರು ಭಾರತದ ಒಬ್ಬ ಶ್ರೇಷ್ಠ ಗಣಿತಜ್ಞ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಓದಿದ್ದು ಬರೀ ಸೆಕೆಂಡ್ PUC. ಡಿಗ್ರಿ ಕಟ್ಟೋಕ್ಕೂ ಡಿಗ್ರಿಗೆ ಹೋಗಿ ಜಾಯ್ನ್ ಆಗಿ ಓದೋಕ್ಕೂ ಇವ್ರ ಹತ್ರ ಹಣ ಅಷ್ಟಿರಲ್ಲ. ಯಾಕಂದರೆ ಇವ್ರ ಮನೆ ಪರಿಸ್ಥಿತಿ ಆ ಥರ ಇರುತ್ತೆ. ಹಾಗಾಗಿ ಇವರು ಸೆಕೆಂಡ್ PUC ಓದಿದ್ರೂ ಹೆಚ್ಚಿನ ರೀತಿಯಲ್ಲಿ ತನ್ನ ಗಣಿತ ಆಸಕ್ತಿನ ಬಿಡದೆ ಹೆಚ್ಚು ಫಾರ್ಮುಲಾಗಳನ್ನ ಗಣಿತ ಒಂದು ವಿಷಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಒಂದು ಜನನ 22 ಡಿಸೆಂಬರ್ 1887 ಇವರು ತಮಿಳುನಾಡಿನ ಒಂದು ಈರೋಡ ಎಂಬ ಪ್ರದೇಶದಲ್ಲಿ ಜನಿಸ್ತಾರೆ. ಇವರು ವೃತ್ತಿನೇ ಗಣಿತ ಆಗಿರೋದ್ರಿಂದ ಇವರು ಸಣ್ಣ ವಯಸ್ಸಿನಿಂದ ಗಣಿತದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರ್ತಾರೆ. ಇವರು ಬಾಲ್ಯದಿಂದಲೇ ಹೆಚ್ಚು ಆಸಕ್ತಿ ಗಣಿತದಲ್ಲಿ ಬೆಳೆಸ್ಕೊಂಡು ಏನೇನು ವಿಷಯಗಳು ಬರ್ತಾವೋ ಗಣಿತದ ಮೇಲೆ ಅದ್ರ ಬಗ್ಗೆ ಎಲ್ಲ ಬರಿತಾ ಹೋಗ್ತಾರೆ. ಇವರು ಕೆಲಸ ಮಾಡೋ ಸಮಯದಲ್ಲೂ ಇವರಿಗೆ ಪೇಪರ್ಗಳೇ ಸಿಗಲ್ಲ. ಯಾಕಂದರೆ ಅಷ್ಟು ಬಡತನ ಇರುತ್ತೆ. ಒಂದು ಬುಕ್ ತಗೊಂಡು ಅದ್ರ ಮೇಲೆ ಫಾರ್ಮುಲಾ ಬರೆಯೋಕ್ಕೂ ಪೇಜ್ಗಳಿರಲ್ಲ. ಹಾಗಾಗಿ ಇವರು ಒಂದು ಸ್ಲೇಟು ಮತ್ತು ಬಳಪನ ಇಟ್ಕೊಂಡು ಫಾರ್ಮುಲಾಸ್ಗಳು ಬರೆದು ಕ್ರಿಯೇಟ್ ಮಾಡಿ ಅದನ್ನು ಇವರು ಒಂದು ಹಾಳೆ ಮೇಲೆ ಬರಿತಿದ್ರು ಪೆನ್ನಿನ ಮೂಲಕ. ಆ ಹಾಳೆನ ಎಲ್ಲಿ ತರ್ತಿದ್ರು ಅಂದರೆ, ಇವರು ಸಾಕಷ್ಟು ಅವರು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಕಾಲೇಜಲ್ಲಿ ವೇಸ್ಟಾಗಿ ಬಿದ್ದಿರುತ್ತಲ್ಲ ಆ ಪೇಪರ್ ಮೂಲಕ ಇವರು ಅನೇಕ ಫಾರ್ಮುಲಾಗಳನ್ನ ಬರಿತಾ ಹೋದರು. ಇವರು ಶಿಕ್ಷಣ ಜೊತೆಗೆ ಹೆಚ್ಚು ಗಣಿತ ಲೋಕಕ್ಕೆ ಹೊಸ ಫಾರ್ಮುಲಾಗಳನ್ನ ಕೊಡ್ತಾ ಹೋದರು. ಇವರು ಇದೆಲ್ಲ ನೋಡಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಒಂದು ಪತ್ರವನ್ನು ಬರೀತಾರೆ. ಹಾಗಾಗಿ ಅಲ್ಲಿನ GHRD ಅನ್ನೋ ಒಬ್ಬ ಪ್ರೊಫೆಸರ್ಗೆ ಪತ್ರನ ಬರೆದಿರ್ತಾರೆ. ಅವರು ಈ ಥರ ಡೈಲಿ ಸಾಕಷ್ಟು ಪತ್ರಗಳು ಫಾರ್ಮುಲಾಸ್ಗಳು ಬರ್ತಿರ್ತವೆ. ಅದನ್ನು ನೋಡಿ ಅವ್ರಿಗೆ ಸಾಕಾಗಿ ಎಲ್ಲ ಬಿಸಾಕಿರ್ತಾರೆ. ಎಲ್ಲೋ ಒಂದು ಕಸದ ಬುಟ್ಟಿಯಲ್ಲಿ ಅವ್ರು ಓಡಾಡಬೇಕಾದ್ರೆ ರಾಮಾನುಜನ್ ಫಾರ್ಮುಲಾ ಒಂದು ಪೇಜ್ ಸಿಗುತ್ತೆ. ಆ ಪೇಜನ್ನು ನೋಡಿಬಿಟ್ಟು ಇವರಿಗೆ ಆಶ್ಚರ್ಯ ಆಗುತ್ತೆ. ಆ ಕ್ಷಣವೇ ರಾಮಾನುಜನ ಇಂಗ್ಲೆಂಡ್ಗೆ ಕರೆಸ್ಕೊತಾರೆ. ಆಮೇಲೆ ಕರೆಸ್ಕೊಂಬಿಟ್ಟು ಇವರು ಕೊಡುಗೆಯಾಗಿ ಏನೇನು ಕೊಟ್ಟಿದ್ರೋ ಅದನ್ನೆಲ್ಲ ಒಂದು ಸತಿ ವಿಮರ್ಶಿಸ್ತಾರೆ. ಇವ್ರು ಏನೇನು ಕೊಡುಗೆ ಕೊಟ್ಟಿದ್ರು ಅಂದರೆ ಸಂಖ್ಯಾ ಸಿದ್ಧಾಂತಗಳು, ಅನಂತ ಸರಣಿಗಳು ಮತ್ತು ವಿಭಜನೆಗಳ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಗಳನ್ನು ನೀಡಿದರು. ಇವರು ಏನಂದರೆ ಹೀಗೆ ಮುಂದುವರ್ಸ್ಕೊಂತ ತಮ್ಮ ಗಣಿತ ಆಸಕ್ತಿನ ಅಲ್ಲೇ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಮುಂದುವರಿಸ್ತಾ ಹೋದರು. ಅನೇಕ ಫಾರ್ಮುಲಾಗಳು, ಅನೇಕ ರೀತಿಯಲ್ಲಿ ಗಣಿತದಲ್ಲಿ ಸಂಶೋಧನೆ ಮಾಡ್ತಾ ಹೋದರು. ಆಮೇಲೆ ಇವರು ಗಣಿತ ಯಾವ ಥರ ಫಾರ್ಮುಲಾಗಳು ಇದ್ದವು ಅಂತ ನಾವು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡೋದಾದರೆ, 1729 ಅನ್ನೋ ಒಂದು ಸಂಖ್ಯೆ, ಅದನ್ನು ರಾಮಾನುಜನ್ ಸಂಖ್ಯೆ ಅಂತಲೇ ಪ್ರಸಿದ್ಧ ಆ ಸಂಖ್ಯೆ. ಯಾಕಂದರೆ ಇದು ಬಹಳ ವಿಭಿನ್ನವಾಗಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ 1Q ಅಂದರೆ 1 3 + 12 3 ಇವನು ಮಾಡಿದ್ರೆ 1729
90 ಬರುತ್ತೆ. ಅದು ಯಾವ ಥರ ಅಂದರೆ ನೋಡಿ, 1 ಇಂಟು 1 ಇಂಟು 1, 3 ಇಂಟು ಮಾಡಿದ್ರೆ ಒಂದೇ ಬರುತ್ತೆ. ಆಮೇಲೆ ಅದಕ್ಕೆ ಪ್ಲಸ್ ಮಾಡಿ 12 ಇಂಟು 12 ಇಂಟು 12 ಮಾಡಿದಾಗ ಅವೆರಡು ಸಂಖ್ಯೆಯ ಮೊತ್ತವನ್ನು ಕೂಡಿಸಿದಾಗ 1729 ಬರುತ್ತೆ. ಮತ್ತು ಇನ್ನೊಂದು ನೋಡೋದಾದರೆ 9 ಮತ್ತು 10 ಇವು ಎರಡನ್ನ 3 ಸತಿ ಇಂಟು ಮಾಡಿದ್ರೆ 9 ಇಂಟು 9 ಇಂಟು 9 ಇಂಟು ಆದಮೇಲೆ ಆ ಮೊತ್ತವನ್ನು ಪ್ಲಸ್ 10 ಇಂಟು 10 ಇಂಟು 10 ಇವೆರಡು ಮೊತ್ತವನ್ನು ನಾವು ಕೂಡಿಸಿದಾಗ 1729 ಬರುತ್ತೆ. ಹಾಗಾಗಿ ಇದನ್ನು ರಾಮಾನುಜನ್ ಸಂಖ್ಯೆ ಅಂತಲೇ ಹೇಳ್ತೀವಿ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ಥರ ಸಾಕಷ್ಟು ಸಂಖ್ಯೆಗಳು ರಾಮಾನುಜನ ಗಣಿತ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂಥ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರನ್ನು ಪ್ರತಿ ವರ್ಷ ಒಂದು ಗುರುತಿಸ್ಕೋಸ್ಕರನೇ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ಮ್ಯಾಥಮೆಟಿಷಿಯನ್ ಡೇ ಅಂತಲೇ ಆಚರಿಸ್ತೀವಿ. ಇದು ಯಾವಾಗ ಆಗೋದಂದರೆ ಇವ್ರ ಜನ್ಮ ದಿನಾಂಕ ಡಿಸೆಂಬರ್ 22 ಅಂದು ನ್ಯಾಷನಲ್ ಮ್ಯಾಥಮೆಟಿಷಿಯನ್ ಡೇ ಅಂತಲೇ ಕರಿತೀವಿ ಮತ್ತು ಆಚರಿಸ್ತೀವಿ. ಇದೆಲ್ಲ ಆಯಿತು. ಇವರು ಹೇಳೋ ಪ್ರಕಾರ ಇವರಿಗೆ ಸಾಕ್ಷಾತ್ ಸರಸ್ವತಿ ದೇವಿನೇ ಕನಸಿನಲ್ಲಿ ಬಂದು ತನ್ನ ನಾಲ್ಗೆ ಮೇಲೆ ಗಣಿತ ಒಂದು ಫಾರ್ಮುಲಾಸ್ಗಳಾಗಿರ್ಬೋದು ಇವನ್ನೆಲ್ಲ ಬರೀತಾರೆ ಅಂತ ಹೇಳ್ತಾರೆ. ಇವರು ಬಹಳ ಆರಾಧನೆಯನ್ನು ಮಾಡ್ತಿದ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದರೆ ಒಂದು ಬೇಸರದ ಸಂಗತಿ ಅದೇನೆಂದರೆ ಇವರು ಕೇವಲ 32 ವಯಸ್ಸಿಗೆ ಮರಣ ಹೊಂದುತ್ತಾರೆ. ಏನಕ್ಕಂದರೆ ಇವರು ಇಂಗ್ಲೆಂಡಲ್ಲಿ ತಮ್ಮ ಕರ್ತವ್ಯಗಳನ್ನ ಮುಂದುವರ್ಸ್ಕೊಂತ ತಮ್ಮ ಫಾರ್ಮುಲಾಗಳು ಮ್ಯಾಥ್ಸ್ ವೃತ್ತಿಯಲ್ಲೇ ಅಡಗಿರಬೇಕಾದ್ರೆ ಇವರಿಗೆ ಕ್ಷಯ ರೋಗ ಕಾಣ್ಬರುತ್ತೆ. ಇದು ಯಕೃತಿಗೆ ಕನ್ವರ್ಟ್ ಆಗಿ ಅದು ಜಾಸ್ತಿ ಆರೋಗ್ಯ ಹದಗೆಡುತ್ತೆ. ಅದಾದಮೇಲೆ ಯಕೃತ್ನ ಒಂದು ಭಾಗದಲ್ಲಿ ಅಮೋಬಿಸಿಸ್ ಎಂಬ ರೋಗನೂ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದೇ ಆಗಿರೋದ್ರಿಂದ ಅವರು 32 ವಯಸ್ಸಿಗೆ ಯಾವಾಗಂದರೆ 22 ಏಪ್ರಿಲ್ 1920ರಲ್ಲಿ ಮರಣ ಹೊಂದುತ್ತಾರೆ. ಇದೆಲ್ಲ ಆಯಿತು. ರಾಮಾನುಜನ್ ಒಬ್ಬ ಮಹಾನ್ ವ್ಯಕ್ತಿ, ಗಣಿತ ಲೋಕಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿನ ನಾವು ಸದಾ ನೆನೆಸಬೇಕು. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಜನಿಸಿ ನಮ್ಮ ಭಾರತ ದೇಶದಿಂದ ಗಣಿತಜ್ಞಕ್ಕೆ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಒಂದು ಕೀರ್ತಿ ಅಂತಲೇ ಹೇಳ್ಬೋದು. ಇದೆಲ್ಲ ಆಯಿತು. ಆದರೆ ನಾನು 2 ವಿಷಯಗಳನ್ನ ಬಿಟ್ಟೆ. ಅದೇ ಅವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಕೋಮಲಾ ತಾಮ್ಮಾಳ್ ಅಂತ. ಇವರಿಗೆ ಜನಿಸಿರ್ತಕ್ಕಂಥದ್ದೇ ರಾಮಾನುಜನ್. ಇಂಥ ವ್ಯಕ್ತಿನ ಈ ತಂದೆ ತಾಯಿ ಕೊಟ್ಟಿದ್ದಕ್ಕೆ ಈ ಭೂಮಿ ಅಂದರೆ ಭಾರತ ದೇಶ ಬಹಳ ಧನ್ಯ. ಏನು ಅಂದರೆ ಇವರು ಗಣಿತ ಲೋಕಕ್ಕೆ ಅಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೇಷನ್ ಮಾಡೋಕ್ಕೆ ನಿಮಗೆ ಇನ್ಫಾರ್ಮೇಷನ್ನ ತಲುಪಿಸೋಕ್ಕೋಸ್ಕರ ಮಾಡಿದ್ವಿ. ಇನ್ನು ರಾಮಾನುಜನ್ ಹಿಸ್ಟ್ರಿ ಬಗ್ಗೆ ಭಾಳ ಡೀಪ್ ಇದೆ. ಇದೇನಾನ ನಿಮಗೆ ಮುಂದೆ ಆಸಕ್ತಿ ಅನಿಸಿದರೆ ನಮಗೆ ಕಮೆಂಟ್ ಹಾಕ್ರಿ. ನಾವು ಅದನ್ನು ಹೆಚ್ಚು ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಹೀಗೆ ನಮ್ಮ ವಿಡಿಯೋನ ನೋಡ್ತಿದ್ರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗೋಗಿದ್ದರೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಾಂದರೆ ನಿಮ್ಮ ಅಭಿಪ್ರಾಯ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಓಕೆ.